ಆತ್ಮೀಯ SSLC ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನೆಲ್ಗೆ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾವು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಅಧ್ಯಾಯದಲ್ಲಿ ಬರುವಂತಹ ಸಿಲಿಂಡರ್, ಶಂಕು, ಗೋಳ, ಅರ್ಧಗೋಳ, ಘನ ಮತ್ತು ಆಯತಘನಗಳ ಪಾರ್ಶ್ವ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹಾಗೆ ಘನಫಲಗಳ ಸೂತ್ರಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಜೊತೆಗೆ ಈ ಪಾರ್ಟ್ 1 ವಿಡಿಯೋದಲ್ಲಿ ಅಂದರೆ ಈ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಅಧ್ಯಾಯದ ಮೇಲೆ ನಾನು 2 ವಿಡಿಯೋಗಳನ್ನು ಮಾಡಿದ್ದೇನೆ. ಈ ವಿಡಿಯೋ ಅದರ ಮೊದಲನೇ ಭಾಗವಾಗಿದೆ. ಈ ಪಾರ್ಟ್ 1 ವಿಡಿಯೋದಲ್ಲಿ ನಾವು ಘನಗಳ ಪಾರ್ಶ್ವ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹಾಗೆ ಘನಫಲದ ಸೂತ್ರದ ಜೊತೆಗೆ ಈ ಅಧ್ಯಾಯದಲ್ಲಿ ಈ ವರ್ಷ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ 1 ಅಂಕದ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಅಭ್ಯಾಸ ಮಾಡೋಣ. ಸೊ ಈ ವರ್ಷದ ವಾರ್ಷಿಕ ಪರೀಕ್ಷೆಯ ಬ್ಲೂ ಪ್ರಿಂಟ್ ಅನ್ನು ನೀವು ಗಮನಿಸಿದಾಗ ಅದರಲ್ಲಿ ಈ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಅಧ್ಯಾಯದ ಮೇಲೆ ಅಷ್ಟು 5 ರಿಂದ 6 ಅಂಕದ ಪ್ರಶ್ನೆಗಳು ಬರುತ್ತವೆ ಅಂತ ನೀಡಿದ್ದಾರೆ. ಒಂದು ವೇಳೆ ನಿಮಗೆ 5 ಅಂಕದ ಪ್ರಶ್ನೆಯನ್ನು ನೀಡಿದರೆ ಅದರಲ್ಲಿ 1 ಅಂಕದ ಒಂದು ಪ್ರಶ್ನೆ ಇರ್ತದೆ, ಹಾಗೆ 4 ಅಂಕದ ಒಂದು ಪ್ರಶ್ನೆ ಇರ್ತದೆ. 1 ಅಂಕದ ಪ್ರಶ್ನೆಗಳು ಸಾಮಾನ್ಯವಾಗಿ ಸೂತ್ರಗಳ ಮೇಲೆ ಕೇಳಲಾಗುತ್ತದೆ. 4 ಅಂಕದ ಪ್ರಶ್ನೆಗಳನ್ನು ಜೋಡಿಸಿದ ಘನಾಕೃತಿಗಳ ಮೇಲೆ ಕೇಳಲಾಗುತ್ತದೆ. ಸೊ ಹಾಗೆ ಒಂದು ವೇಳೆ ನಿಮಗೆ 6 ಅಂಕದ ಪ್ರಶ್ನೆಗಳನ್ನು ಕೇಳಿದರೆ 1 ಅಂಕದ ಒಂದು ಪ್ರಶ್ನೆಯನ್ನು, 5 ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ. 5 ಅಂಕದ ಜೋಡಿಸಿದ ಘನಾಕೃತಿಗಳ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಲಾಗ್ತದೆ. ಪಾರ್ಟ್ 1 ವಿಡಿಯೋದಲ್ಲಿ ನಾವು ಈ ಘನಾಕೃತಿಗಳ ಸೂತ್ರಗಳ ಬಗ್ಗೆ ಹಾಗೆ ಇದರ ಮೇಲೆ ಈ ವರ್ಷ ಕೇಳಬಹುದಾದಂಥ ವೆರಿ ಇಂಪಾರ್ಟೆಂಟ್ 1 ಅಂಕದ ಪ್ರಶ್ನೆಗಳ ಬಗ್ಗೆ ಅಭ್ಯಾಸ ಮಾಡೋಣ. ಪಾರ್ಟ್ 2 ವಿಡಿಯೋದಲ್ಲಿ ನಾವು ಈ ವರ್ಷ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ 4 ಅಥವಾ 5 ಅಂಕದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಸೊ ಈ ಪಾಠದ ಮೇಲೆ ಕೇಳಲಾಗುವಂಥ 1 ಮಾರ್ಕ್ಸಿನ ಅಥವಾ 4 ಅಥವಾ 5 ಮಾರ್ಕ್ಸಿನ ಜೋಡಿಸಿದ ಘನಾಕೃತಿಗಳ ಮೇಲಿನ ಲೆಕ್ಕಗಳನ್ನು ಬಿಡಿಸಲಿಕ್ಕೆ ಈ ಘನಾಕೃತಿಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ, ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಮತ್ತು ಘನಫಲವನ್ನು ಕಂಡುಹಿಡಿಯುವ ಸೂತ್ರಗಳು ನೆನಪಿರಲೇಬೇಕು. ಹಾಗಿದ್ದರೆ ಮಾತ್ರ ನೀವು ಇದರ ಮೇಲೆ ಬರುವಂಥ 1 ಅಂಕದ ಹಾಗೆ 4 ಅಥವಾ 5 ಅಂಕದ ಪ್ರಶ್ನೆಗಳನ್ನು ಬಿಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಮೊದಲಿಗೆ ನಾವು ಸಿಲಿಂಡರ್, ಶಂಕು, ಗೋಳ, ಅರ್ಧಗೋಳಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲವನ್ನು ಕಂಡುಹಿಡಿಯುವ ಸೂತ್ರದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಜೊತೆಗೆ ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲವನ್ನು ಕಂಡುಹಿಡಿಯುವ ಸೂತ್ರದ ಬಗ್ಗೆಯೂ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಸೊ ಮೊದಲಿಗೆ ನಾವು ಸಿಲಿಂಡರ್ನ ತೆಗೆದುಕೊಳ್ಳೋಣ. ನೋಡಿ, ಪೈಪ್ ಇದೆ, ಇದೊಂದು ಸಿಲಿಂಡರ್ ಆಕಾರದಲ್ಲಿದೆ. ಸೊ ಎತ್ತರ h ಹಾಗೆ ಪಾದ ವೃತ್ತಾಕಾರದಲ್ಲಿರೋದ್ರಿಂದ ಇದರ ತ್ರಿಜ್ಯ r ಆಗಿರುವ ಒಂದು ಸಿಲಿಂಡರ್ನ ಪಾರ್ಶ್ವ ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದರೆ ಈ ಭಾಗದ ವಿಸ್ತೀರ್ಣ ಮಾತ್ರ ಬರ್ತದೆ, ಮೇಲೆ ಮತ್ತು ಕೆಳಭಾಗದ ವಿಸ್ತೀರ್ಣಗಳು ಬರೋದಿಲ್ಲ. ಈ ಪಾರ್ಶ್ವ ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ A = 2πr(h) ಆಗ್ತದೆ. ಇಲ್ಲಿ 5 ಅಂದರೆ 22/7 ಅಥವಾ 3.14 ಅಂತ ನೀವು ಬೆಲೆಯನ್ನು ಬಳಸಬಹುದು. ಹಾಗೆ r ಅಂದರೆ ಪಾದದ ತ್ರಿಜ್ಯ, h ಅಂದರೆ ಸಿಲಿಂಡರ್ನ ಎತ್ತರ. ಅದೇ ರೀತಿ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ ಮೇಲ್ಭಾಗ ಮತ್ತು ಕೆಳಭಾಗ ಎರಡೂ ವೃತ್ತಾಕಾರದಲ್ಲಿ ಇದೆಯಲ್ಲ ಈ ಭಾಗದ ವಿಸ್ತೀರ್ಣ ಪ್ಲಸ್ ಸಿಲಿಂಡರ್ನ ವಕ್ರ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಈ 3 ಭಾಗದ ವಿಸ್ತೀರ್ಣ ಸೇರಿ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗ್ತದೆ. ಇದರ ಸೂತ್ರ ನೋಡಿ, ಭಾರಿ ಈಸಿ ಇದೆ. 2πr ಅಂತ ಬರೆದುಕೊಳ್ಬೇಕು. ನಂತರ ಬ್ರಾಕೆಟನ್ನು ಹಾಕ್ಕೊಂಡು r+h ಅಂತ ಬರೆದ್ರೆ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರವು A = 2πr × r+h ಆಗ್ತದೆ. ಹಾಗೆ ನಿಮಗೆ ಪ್ರಶ್ನೆಯಲ್ಲಿ ಒಂದು ಸಿಲಿಂಡರ್ ಆಕೃತಿಯ ಪಾತ್ರೆಯಲ್ಲಿ ಹಿಡಿಸಬಹುದಾದ ನೀರಿನ ಪ್ರಮಾಣ ಅಥವಾ ವಸ್ತುವಿನ ಪ್ರಮಾಣ ಅಥವಾ ದ್ರವ್ಯದ ಪ್ರಮಾಣವನ್ನು ಕೇಳಿದ್ರೆ ಆವಾಗ ನೀವು ಸಿಲಿಂಡರ್ನ ಘನಫಲವನ್ನು ಕಂಡುಹಿಡಿಯಬೇಕಾಗ್ತದೆ. ಘನಫಲವನ್ನು ಇಂಗ್ಲೀಷ್ನಲ್ಲಿ ವಾಲ್ಯೂಮ್ ಅಂತ ಕರೆಯೋದ್ರಿಂದ ಸಿಲಿಂಡರ್ನ ಘನಫಲದ ಸೂತ್ರವು V = 5r²h ಆಗ್ತದೆ. ಇಲ್ಲಿ h ಅಂದರೆ ಸಿಲಿಂಡರ್ನ ಎತ್ತರ, r ಅಂದರೆ ಪಾದದ ತ್ರಿಜ್ಯ ಆಗ್ತದೆ. ಹಾಗೆ ನಾವೀಗ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲದ ಸೂತ್ರದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ನೋಡಿ, ನನ್ನ ಕೈಲೇನಿದೆಯಲ್ಲ ಇದೊಂದು ಶಂಕುವಾಗಿದೆ. ಶಂಕುವಿನ ಓರೆಯ ಎತ್ತರವನ್ನು ನಾವು L ಸಂಕೇತಾಕ್ಷರದಿಂದ ಸೂಚಿಸಿದ್ರೆ ನೇರ ಎತ್ತರವನ್ನು ನಾವು H ಸಂಕೇತಾಕ್ಷರದಿಂದ ಸೂಚಿಸ್ತಾರೆ. ಹಾಗೆ ಪಾದ ವೃತ್ತಾಕಾರದಲ್ಲಿರೋದ್ರಿಂದ ಇದು ಪಾದದ ತ್ರಿಜ್ಯ ಏನಾಗಿರ್ತದೆ, r ಆಗಿರ್ತದೆ. ಈ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ ಈ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಏನಾಗ್ತದೆ ಅಂದರೆ A = 5rl. ಇಲ್ಲಿ 5ನ ಬೆಲೆ 22/7 ಅಥವಾ 3.14, r ಅಂದರೆ ಪಾದದ ತ್ರಿಜ್ಯ, ಹಾಗೆ L ಅಂದರೆ ಓರೆ ಎತ್ತರ ಆಗಿರ್ತದೆ. ಕೆಲವೊಮ್ಮೆ ಏನು ಮಾಡ್ತಾರೆ ಅಂದರೆ ಈ ಶಂಕುವಿನ ನೇರ ಎತ್ತರವನ್ನು ನೀಡಿ ಇದರ ವಕ್ರ ಮೇಲ್ಮೈ ವಿಸ್ತೀರ್ಣ ಅಥವಾ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ಕೊಡ್ತಾರೆ. ಅದರ ವಕ್ರ ಮೇಲ್ಮೈ ವಿಸ್ತೀರ್ಣ ಅಥವಾ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ನಮಗೆ ಶಂಕುವಿನ ಓರೆ ಎತ್ತರದ ಅಗತ್ಯ ಇರ್ತದೆ. ಆ ಸಂದರ್ಭದಲ್ಲಿ ನಾವು ಈ ಸೂತ್ರವನ್ನು ಬಳಸಿಕೊಂಡು ಅಂದರೆ L = ವರ್ಗಮೂಲ h² + r², ಈ ಸೂತ್ರವನ್ನು ಬಳಸಿಕೊಂಡು ಶಂಕುವಿನ ಓರೆ ಎತ್ತರ L ನ ಬೆಲೆಯನ್ನು ಕಂಡುಹಿಡಿಯಬೇಕು. ಇಲ್ಲಿ h ನ ಬೆಲೆ ಮತ್ತು ತ್ರಿಜ್ಯ
ಆರ್ನ ಬೆಲೆಯನ್ನು ಆದೇಶಿಸಿದಾಗ ನಮಗೆ ಎಲ್ನ ಬೆಲೆ ಸಿಗ್ತದೆ. ಹಾಗೆ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಪಾದದ ವಿಸ್ತೀರ್ಣ. ಪಾದ ಯಾವ ಆಕಾರದಲ್ಲಿದೆ? ವೃತ್ತಾಕಾರದಲ್ಲಿದೆ. ಇವೆರಡನ್ನು ಸೇರಿಸಿ ಅಷ್ಟು ವಿಸ್ತೀರ್ಣವೇ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗಿರ್ತದೆ. ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ A = 5R. ನೋಡಿ ಇಲ್ಲಿ 5R ಆಗ್ತದೆ. ನೆಕ್ಸ್ಟು ಬ್ರ್ಯಾಕೆಟ್ ಹಾಕ್ಕೊಂಡು R+L ಇವೆರಡನ್ನ ಕೂಡಿಸ್ಕೊಳ್ಬೇಕು. ಇಲ್ಲಿ ಹಾಗೆ 2πr × R+H ಆಗಿತ್ತಲ್ಲೋ ಹಾಗೆ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾದ್ರೆ ನೀವು 5R ಬರೆದುಕೊಂಡು ತದನಂತರ ಬ್ರ್ಯಾಕೆಟನ್ನು ಹಾಕ್ಕೊಂಡು ಇವೆರಡನ್ನ ಕೂಡಿಸ್ಕೊಳ್ಬೇಕಾಗ್ತದೆ. R+L ಆಗ್ತದೆ. ಅದೇ ರೀತಿ ಶಂಕುವಿನ ಘನಫಲ. ಈ ಶಂಕುವಿನ ಆಕೃತಿಯ ಒಂದು ಪಾತ್ರೆಯಲ್ಲಿ ಹಿಡಿಸಬಹುದಾದ ನೀರಿನ ಪ್ರಮಾಣ ಅಥವಾ ದ್ರವ್ಯದ ಪ್ರಮಾಣವನ್ನು ಕೇಳಿದ್ರೆ ಆವಾಗ ನಾವು ಶಂಕುವಿನ ಘನಫಲವನ್ನು ಕಂಡುಹಿಡಿಯಬೇಕಾಗ್ತದೆ. ಶಂಕುವಿನ ಘನಫಲದ ಸೂತ್ರ V = 3/1 πr²H. ಇಲ್ಲಿ ನಾವು ಸಿಲಿಂಡರ್ ಘನಫಲ πr²H ಹಾಗೆ ಶಂಕುವಿನ ಘನಫಲ 1/3 πr²H ಅನ್ನು ಹೋಲಿಸಿದಾಗ, ಅಂದರೆ ಇವೆರಡರ ಘನಫಲಗಳನ್ನು ಹೋಲಿಸಿದಾಗ ಸಿಲಿಂಡರ್ ಘನಫಲ πr²Hಗೆ 3/1 ಗುಣಿಸ್ಬಿಟ್ರೆ ನಮಗೆ ಶಂಕುವಿನ ಘನಫಲ ಸಿಗುತ್ತದೆ. ಅಂದರೆ ಶಂಕುವಿನ ಘನಫಲವು ಸಿಲಿಂಡರ್ ಘನಫಲದ ಎಷ್ಟಷ್ಟಿದೆ? 3/1 ಆದ್ದರಿಂದ ಶಂಕುವಿನ ಘನಫಲ ಏನಾಗ್ತದೆ? V = 3/1 πr²H ಆಗ್ತದೆ. ಸೊ ಈ ಎಲ್ಲ ಸೂತ್ರಗಳನ್ನು ನೀವು ಗಮನಿಸಿದಾಗ ಎಲ್ಲ ಸೂತ್ರಗಳಲ್ಲಿ ಫೈ ಏನಾಗಿದೆ? ಸಾಮಾನ್ಯವಾಗಿದೆ. ಹಾಗಾಗಿ ಈ ಫೈ ಅನ್ನು ಬಿಟ್ಟು ಉಳಿದ 2 ಅಂಶಗಳು ಅಥವಾ 1 ಅಂಶಗಳನ್ನು ನೆನಪಿಟ್ಟುಕೊಂಡ್ರೆ ನೀವು ಸುಲಭವಾಗಿ ಈ ಸೂತ್ರಗಳನ್ನು ಬರಿಬಹುದು. ಸೊ ನಾವೀಗ ಗೋಳವನ್ನು ತೆಗೆದುಕೊಳ್ಳೋಣ. ನನ್ನ ಕೈಲಿ ಏನಿದೆ? ಬಾಲ್ ಇದೆ. ಇದು ಗೋಳಾಕೃತಿಯಲ್ಲಿ ಇದೆ. ಸೊ ಈ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎರಡೂ ಒಂದೇ ಆಗಿದೆ. ಸೊ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 4πr² ಆದರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 4πr² ಆಗಿದೆ. ಹಾಗೆ ಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರವು 4/3 πr³ ಆಗಿದೆ. ಇಲ್ಲಿ ನೀವು ಒಂದು ಸಂಗತಿಯನ್ನು ಗಮನಿಸಬಹುದು. ಅದೇನೆಂದರೆ ಗೋಳದ ಪಾರ್ಶ್ವ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ 4πr² ಆಗಿದೆ. ಈ ಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರದಲ್ಲಿ ನಾವು ಮೊದಲಿಗೆ 4πr ಅಂತ ಬರೆದುಕೊಳ್ಳೋಣ. ತದನಂತರ /3 ಇದೆಯಲ್ಲ, ಇಲ್ಲಿ 3 ಮತ್ತು r ದ ಘಾತ ಸೂಚಿಯಲ್ಲೂ 3 ಬರೆದುಕೊಂಡ್ರೆ ನಮಗೆ ಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ 4/3 πr³ ಆಗಿ ಸಿಗ್ತದೆ. ಹಾಗೆ ನಾವೀಗ ಅರ್ಧಗೋಳದ ವಿಸ್ತೀರ್ಣ ಮತ್ತು ಘನಫಲವನ್ನು ಕಂಡುಹಿಡಿಯುವ ಸೂತ್ರಕ್ಕೆ ಬರೋಣ. ಒಂದು ಗೋಳವನ್ನು ಈ ರೀತಿಯಾಗಿ 2 ಸಮನಾದ ಭಾಗಗಳಾಗಿ ಮಾಡಿದಾಗ ನಮಗೆ 2 ಅರ್ಧಗೋಳಗಳು ಸಿಗುತ್ತವೆ. ಈ ಅರ್ಧಗೋಳದ ವಕ್ರ ಮೇಲ್ಮೈ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ ಈ ಭಾಗದ ವಿಸ್ತೀರ್ಣ ಮಾತ್ರ ಬರ್ತದೆ. ಈ ತಳಭಾಗದ ವಿಸ್ತೀರ್ಣ ಬರುವುದಿಲ್ಲ. ಈ ತಳಭಾಗ ಯಾವ ಆಕಾರದಲ್ಲಿದೆ? ವೃತ್ತಾಕಾರದಲ್ಲಿದೆ. ಈ ಭಾಗದ ವಿಸ್ತೀರ್ಣ ವಕ್ರ ಮೇಲ್ಮೈ ವಿಸ್ತೀರ್ಣ ಭಾಗದಲ್ಲಿ ಬರೋದಿಲ್ಲ. ಹಾಗಾಗಿ ಈ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣವು ಪೂರ್ಣಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣದ ಎಷ್ಟಷ್ಟಿದೆ? ಅರ್ಧದಷ್ಟಿದೆ. ಹಾಗಾಗಿ ಪೂರ್ಣಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ 4πr² ಆಗಿದ್ದರೆ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ 4/2 2πr² ಆಗ್ತದೆ. ಅಂದರೆ ಅದೇ ರೀತಿ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಅರ್ಧಗೋಳ ನನ್ನ ಕೈಲಿದೆ ನೋಡ್ರಿ, ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ ಈ ವಕ್ರ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಈ ಪಾದದ ವೃತ್ತಾಕಾರದ ವಿಸ್ತೀರ್ಣ ಸೇರಿ. ಸೊ ವಕ್ರ ಮೇಲ್ಮೈ ವಿಸ್ತೀರ್ಣ ಎಷ್ಟಿದೆ? 2πr² ಆಗಿದೆ. ಅದೇ ರೀತಿ ಪಾದ ಯಾವ ಆಕಾರದಲ್ಲಿದೆ? ವೃತ್ತಾಕಾರದಲ್ಲಿದೆ. ಇದರ ವಿಸ್ತೀರ್ಣ, ವೃತ್ತದ ವಿಸ್ತೀರ್ಣ ಏನಾಗ್ತದೆ? 5r² ಆಗಿರೋದ್ರಿಂದ ಈ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವು 2πr² ಪ್ಲಸ್ 1πr² ಏನಾಗ್ತದೆ? 3πr² ಆಗ್ತದೆ. ಆದ್ದರಿಂದ ಈ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಲ್ಲಿ 3πr² ಆಗ್ತದೆ. ಹಾಗೆ ಅರ್ಧಗೋಳಾಕೃತಿಯ ಪಾತ್ರೆಯಲ್ಲಿ ಹಿಡಿಸಬಹುದಾದ ನೀರಿನ ಪ್ರಮಾಣ ಅಥವಾ ದ್ರವ್ಯದ ಪ್ರಮಾಣವನ್ನು ಕೇಳಿದರೆ ನೀವು ಆವಾಗ ಅರ್ಧಗೋಳದ ಘನಫಲವನ್ನು ಕಂಡುಹಿಡಿಯಬೇಕಾಗ್ತದೆ. ಅರ್ಧಗೋಳದ ಘನಫಲವು ಪೂರ್ಣಗೋಳದ ಘನಫಲದ ಅರ್ಧದಷ್ಟಿದೆ. ನೋಡಿ, ಪೂರ್ಣಗೋಳದ ಘನಫಲ ಎಷ್ಟಿದೆ? 4/3 πr³ ಆಗಿದ್ದರೆ ಅರ್ಧಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ 4/2 2/3 πr³ ಆಗುತ್ತದೆ. ಹಾಗೆ ನಾವೀಗ ಘನ ಮತ್ತು ಆಯತಘನಗಳ ಪಾರ್ಶ್ವ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳ ಸೂತ್ರಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಇಲ್ಲಿ ನನ್ನ ಕೈಲಿ ಏನಿದೆಯಲ್ಲ, ಇದೊಂದು ಘನವಾಗಿದೆ. ಇದನ್ನು ಚೌಕ ಅಥವಾ ವರ್ಗಘನ ಅಂತಲೂ ಕರೆಯಲಾಗ್ತದೆ. ಯಾಕಂದರೆ ಈ ಘನದಲ್ಲಿ ಅಷ್ಟು 6 ಮುಖಗಳಿದ್ದು ಈ 6 ಮುಖಗಳು ಚೌಕ ಅಥವಾ ವರ್ಗಾಕಾರದಲ್ಲಿದೆ. ಹಾಗೆ ಎಲ್ಲ ಮುಖಗಳು ಸಮನಾಗಿದೆ. ಸೊ ಪ್ರತಿಯೊಂದು ಮುಖವು ವರ್ಗ ಅಥವಾ ಚೌಕದ ಆಕಾರದಲ್ಲಿರೋದ್ರಿಂದ ಈ ಘನದಲ್ಲಿ ಪ್ರತಿಯೊಂದು ಅಂಚಿನ ಉದ್ದವು ಏನಾಗಿರ್ತದೆ? ಇಲ್ಲಿ ಸಮನಾಗಿರುತ್ತದೆ. ಉದ್ದವನ್ನು ಇಂಗ್ಲೀಷ್ನಲ್ಲಿ ಲೆಂತ್ ಅಂತ ಹೇಳುವುದರಿಂದ
ನಾವು ಉದ್ದವನ್ನು ಎಲ್ ಸಂಕೇತಾಕ್ಷರದಿಂದ ಸಾಮಾನ್ಯವಾಗಿ ಸೂಚಿಸುತ್ತೇವೆ. ಸೊ ಈ ಘನದ ಒಂದು ಅಂಚಿನ ಉದ್ದವನ್ನು ನಾವು ಎಲ್ಲಾಗಿ ತೆಗೆದುಕೊಂಡ್ರೆ ಎಲ್ಲ ಅಂಚುಗಳು ಸಮನಾಗಿರೋದ್ರಿಂದ ಎಲ್ಲ ಅಂಚಿನ ಉದ್ದಗಳು ಏನಾಗಿರ್ತವೆ ಅಂದರೆ ಎಲ್ಲೇ ಆಗಿರುತ್ತವೆ. ಸೊ ನಾವೀಗ ಈ ಘನದ ಒಂದು ಮುಖದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಘನದಲ್ಲಿ ಅಷ್ಟು 6 ಮುಖಗಳಿದ್ದು ಎಲ್ಲ ಮುಖಗಳು ಸಮನಾಗಿದ್ದು ಎಲ್ಲ ಮುಖಗಳು ಚೌಕಾಕಾರದಲ್ಲಿದೆ. ಘನದ ಒಂದು ಮುಖದ ವಿಸ್ತೀರ್ಣ ಅಂದರೆ ಅದು ಚೌಕದ ವಿಸ್ತೀರ್ಣ ಆಗಿರುತ್ತದೆ. ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವು ಬಾವು ಗುಣಿಸು ಬಾವು ಅಂದರೆ ಇಲ್ಲಿ ಎಲ್ ಗುಣಿಸು ಎಲ್ ಆಗಿರೋದ್ರಿಂದ ಈ ಮುಖದ ವಿಸ್ತೀರ್ಣ ಅಂದರೆ ಈ ಚೌಕ ಮುಖದ ವಿಸ್ತೀರ್ಣವು ಬಾವು ಗುಣಿಸು ಬಾವು ಅಂದರೆ ಎಲ್ ಗುಣಿಸು ಎಲ್ ಎಲ್ದ ವರ್ಗವಾಗುತ್ತದೆ. ಘನದ ಒಂದು ಮುಖದ ವಿಸ್ತೀರ್ಣ ಎಲ್ ವರ್ಗವಾದರೆ ಘನದಲ್ಲಿ ಪ್ರತಿಯೊಂದು ಮುಖಗಳು ಸಮನಾಗಿರೋದ್ರಿಂದ ಎಲ್ಲ ಮುಖಗಳ ವಿಸ್ತೀರ್ಣಗಳು ಏನಾಗಿರುತ್ತೆ ಅಂದರೆ ಎಲ್ ವರ್ಗನೇ ಆಗಿರುತ್ತದೆ. ಸೊ ಹೀಗೆ ನಾವು ಘನದ ಪ್ರತಿಯೊಂದು ಮುಖದ ವಿಸ್ತೀರ್ಣವನ್ನು ಕಂಡುಹಿಡಿದ ನಂತರ ನಾವೀಗ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ ಮೇಲ್ಭಾಗದ ಮುಖದ ವಿಸ್ತೀರ್ಣ ಮತ್ತು ತಳಭಾಗದ ಮುಖದ ವಿಸ್ತೀರ್ಣವನ್ನು ಬಿಟ್ಟು ಅಂಚಿನಲ್ಲಿರುವ ಈ 4 ಮುಖಗಳ ವಿಸ್ತೀರ್ಣವಾಗಿದೆ. ಸೊ ಹಾಗಾಗಿ ಈ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ ಈ 4 ಮುಖದ ವಿಸ್ತೀರ್ಣ ಅಂದರೆ ಒಂದು ಮುಖದ ವಿಸ್ತೀರ್ಣ ಏನಿದೆ ಅಂದರೆ ಎಲ್ದ ವರ್ಗ ಇರೋದ್ರಿಂದ 4 ಮುಖಗಳ ವಿಸ್ತೀರ್ಣ ಏನಾಗಿರ್ತದೆ ಅಂದರೆ 4 ಎಲ್ದ ವರ್ಗ ಆಗುತ್ತದೆ. ಅಂದರೆ ಈ ಘನದ ಎಲ್ಲ ಮುಖಗಳ ವಿಸ್ತೀರ್ಣಗಳು ಸಮನಾಗಿರೋದ್ರಿಂದ ಒಂದು ಮುಖದ ವಿಸ್ತೀರ್ಣ ಎಲ್ ವರ್ಗ ಆದರೆ 4 ಮುಖಗಳ ವಿಸ್ತೀರ್ಣ 4 ಎಲ್ದ ವರ್ಗ ಆಗ್ತದೆ. ಆದ್ದರಿಂದ ಈ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವು ಎ ಇಸ್ ಈಕ್ವಲ್ ಟು 4 ಎಲ್ದ ವರ್ಗ ಆಗುತ್ತದೆ. ಸೊ ನಾವೀಗ ಈ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ ಈ ಘನದಲ್ಲಿರುವ 6 ಮುಖಗಳ ವಿಸ್ತೀರ್ಣವಾಗಿದೆ. ನಾವು ಈಗಾಗಲೇ ನೋಡಿದ ಹಾಗೆ ಈ ಘನದ ಪ್ರತಿಯೊಂದು ಮುಖದ ವಿಸ್ತೀರ್ಣ ಏನಾಗಿದೆ ಎಲ್ದ ವರ್ಗವಾಗಿರೋದ್ರಿಂದ ಈ ಘನದ ಒಟ್ಟು 6 ಮುಖಗಳ ವಿಸ್ತೀರ್ಣ ಏನಾಗ್ತದೆ ಅಂದರೆ 6 ಎಲ್ದ ವರ್ಗ ಆಗುತ್ತದೆ. ಅಂದರೆ 6 ಮುಖಗಳ ಒಟ್ಟು ವಿಸ್ತೀರ್ಣ ಅಂದರೆ 6 ಮುಖಗಳ ವಿಸ್ತೀರ್ಣವನ್ನು ಕೂಡಿಸ್ಕೊಳ್ಬೇಕು. ಎಲ್ದ ವರ್ಗ ಎಲ್ದ ವರ್ಗ ಎಲ್ದ ವರ್ಗ ಎಲ್ದ ವರ್ಗ ಎಲ್ದ ವರ್ಗ ಎಲ್ದ ವರ್ಗ ಅಷ್ಟು ಎಷ್ಟು ಎಲ್ದ ವರ್ಗ ಆಯಿತು 6 ಎಲ್ದ ವರ್ಗ ಆಗ್ತದೆ. ಹಾಗಾಗಿ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವು 6 ಎಲ್ದ ವರ್ಗ ಆಗುತ್ತದೆ. ಸೊ ಹೀಗೆ ನಾವು ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿದ ನಂತರ ನಾವೀಗ ಈ ಘನಾಕೃತಿಯ ಪಾತ್ರೆಯಲ್ಲಿ ಹಿಡಿಸಬಹುದಾದ ದ್ರವ್ಯದ ಪ್ರಮಾಣ ಅಥವಾ ವಸ್ತುವಿನ ಪ್ರಮಾಣವನ್ನು ಕಂಡುಹಿಡಿಯಬೇಕಾದ್ರೆ ಇದರ ಘನಫಲವನ್ನು ಕಂಡುಹಿಡಿಯಬೇಕು. ಸೊ ಯಾವುದೇ ಒಂದು ಘನದ ಘನಫಲವನ್ನು ಕಂಡುಹಿಡಿಯುವ ಸೂತ್ರವು ಉದ್ದ ಗುಣಿಸು ಅಗಲ ಗುಣಿಸು ಎತ್ತರ ಎಂಬುದು ನಮಗೆ ತಿಳಿದಿದೆ. ಆದರೆ ಈ ಘನದಲ್ಲಿ ಏನಿದೆ ಅಂದರೆ ಉದ್ದವೂ ಎಲ್ಲಾಗಿದೆ, ಅಗಲವೂ ಎಲ್ಲಾಗಿದೆ, ಹಾಗೆ ಎತ್ತರವೂ ಎಲ್ಲಾಗಿರೋದ್ರಿಂದ ಈ ಘನದ ಘನಫಲವನ್ನು ಕಂಡುಹಿಡಿಯುವ ಸೂತ್ರವು ಉದ್ದ ಗುಣಿಸು ಅಗಲ ಗುಣಿಸು ಎತ್ತರ ಅಂದರೆ ಎಲ್ ಗುಣಿಸು ಎಲ್ ಗುಣಿಸು ಎಲ್ ಎಲ್ದ ಘನವಾಗುತ್ತದೆ. ಆದ್ದರಿಂದ ಈ ಘನದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ವಿ ಇಸ್ ಈಕ್ವಲ್ ಟು ಎಲ್ದ ಘನವಾಗುತ್ತದೆ. ಸೊ ಹೀಗೆ ನಾವು ಘನದ ಪಾರ್ಶ್ವ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲದ ಸೂತ್ರದ ಬಗ್ಗೆ ತಿಳಿದುಕೊಂಡ ನಂತರ ನಾವೀಗ ಆಯತಘನದ ಪಾರ್ಶ್ವ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲದ ಸೂತ್ರದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಇಲ್ಲಿ ನನ್ನ ಕೈಲಿ ಏನಿದೆಯಲ್ಲ ಇದೊಂದು ಆಯತ ಘನವಾಗಿದೆ. ಇದರಲ್ಲಿ ಅಷ್ಟು 6 ಮುಖಗಳಿದ್ದಾವೆ. ಇದನ್ನು ಆಯತ ಘನ ಅಂತ ಯಾಕೆ ಕರೀತಾರೆ ಅಂದರೆ ಇದರ ಪ್ರತಿಯೊಂದು ಮುಖವು ಆಯತಾಕಾರದಲ್ಲಿದೆ, ಹಾಗಾಗಿ ಇದನ್ನು ಆಯತ ಘನ ಅಂತ ಕರೆಯಲಾಗ್ತದೆ. ಸೊ ಈ ಆಯತಘನದ ಉದ್ದವನ್ನು ನಾವು ಎಲ್ಲಾಗಿ ಅಗಲ ಬ್ರೆಡ್ತನ್ನು ಬಿ ಆಗಿ ಹಾಗೆ ಎತ್ತರವನ್ನು ಹೆಚ್ಚಾಗಿ ತೆಗೆದುಕೊಂಡರೆ ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಅಂದರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ ಘನದಲ್ಲಿ ಹೇಳಿದ್ನಲ್ಲ ಹಾಗೆ ಇದರ ಮೇಲ್ಭಾಗದ ಮುಖ ಮತ್ತು ಕೆಳಭಾಗದ ಮುಖವನ್ನು ಬಿಟ್ಟು ಅಂಚಿನಲ್ಲಿರುವ ಈ 4 ಮುಖದ ವಿಸ್ತೀರ್ಣವಾಗಿದೆ. ಈ 4 ಮುಖಗಳ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಅಂದರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಎ ಇಸ್ ಈಕ್ವಲ್ ಟು 2 ಗುಣಿಸು ಈ ಆಯತಘನದ ಉದ್ದ ಎಲ್ ಪ್ಲಸ್ ಅಗಲ ಬಿ ಇಂಟು ಎತ್ತರ ಹೆಚ್ಚಾಗುತ್ತದೆ. ಸೊ ಹೀಗೆ ನಾವು ಆಯತಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರದ ಬಗ್ಗೆ ತಿಳಿದುಕೊಂಡ ನಂತರ ನಾವೀಗ ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ ಈ ಆಯತಘನದಲ್ಲಿರುವ ಅಷ್ಟು 6 ಮುಖಗಳ ವಿಸ್ತೀರ್ಣವಾಗಿದೆ. ಸೊ ಈ ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವು ಎ ಇಸ್ ಈಕ್ವಲ್ ಟು 2 ಗುಣಿಸು ಎಲ್ ಇಂಟು ಬಿ ಪ್ಲಸ್ ಬಿ ಇಂಟು ಎಚ್ ಪ್ಲಸ್ ಎಲ್ ಇಂಟು ಎಚ್ ಆಗುತ್ತದೆ. ಇಲ್ಲಿ ಎಲ್ ಅಂದರೆ ಆಯತಘನದ ಉದ್ದ, ಬಿ ಅಂದರೆ ಆಯತಘನದ ಅಗಲ ಬ್ರೆಡ್ತ್ ಬಿ, ಹಾಗೆ ಎಚ್ ಅಂದರೆ ಆಯತಘನದ ಎತ್ತರವಾಗಿದೆ. ಹಾಗಾಗಿ ಈ ಸೂತ್ರವನ್ನು ಯಾವ ರೀತಿ ನೆನಪಿನಲ್ಲಿ ಇಟ್ಕೊಳ್ಬೇಕಂದ್ರೆ ಭಾಳ ಸುಲಭವಾಗಿ ಈ ಸೂತ್ರವನ್ನು ನೆನಪಿನಲ್ಲಿ ಇಡ್ಬೋದು ನೀವು. ಸೊ ಮೊದಲಿಗೆ ನೀವು ಎಲ್ ಬಿ ಮತ್ತು ಎಚ್ಗಳನ್ನು ಗಡಿಯಾರ ತಿರುಗ್ತದಲ್ಲ
ಆ ಡೈರೆಕ್ಷನ್ ಅಥವಾ ಆ ದಿಕ್ಕಿನ ರೂಪದಲ್ಲಿ ಬರೆದುಕೊಳ್ಬೇಕು. ಅಂದರೆ ಕ್ಲಾಕ್ ವಾಸ್ ಡೈರೆಕ್ಷನಲ್ಲಿ ಬರೆದುಕೊಳ್ಬೇಕು. ತದನಂತರ ಸೂತ್ರದಲ್ಲಿ 2 ಬರೆದು ಬ್ರ್ಯಾಕೆಟನ್ನು ಹಾಕ್ಕೊಂಡು ಈ ಬ್ರ್ಯಾಕೆಟ್ನ ಒಳಗಡೆ 2 ಪದಗಳ ಜೋಡಿಗಳನ್ನು ಯಾವ ರೀತಿ ಬರಿಬೇಕಂದ್ರೆ ಮೊದಲಿಗೆ ಎಲ್ ಮತ್ತು ಬಿಗಳನ್ನು ಜೋಡಿ ಮಾಡಿ ಮೊದಲನೇ ಪದವಾಗಿ ಬರಿಬೇಕು ಎಲ್ ಬಿ ಆಗಿ, ಪ್ಲಸ್ ಇಲ್ಲಿ 2ನೇ ಪದವನ್ನು ಬಿ ಮತ್ತು ಎಚ್ಗಳ ಜೋಡಿಗಳನ್ನು ಮಾಡಿ ಇಲ್ಲಿ 2ನೇ ಪದವನ್ನು ಬರಿಬೇಕು, ಪ್ಲಸ್ಸನ್ನು ಹಾಕ್ಕೊಳ್ಬೇಕು. ತದನಂತರ ಕೊನೆಯಲ್ಲಿ ಎಚ್ ಮತ್ತು ಎಲ್ ಅಥವಾ ಎಲ್ ಮತ್ತು ಎಚ್ಗಳ ಜೋಡಿ ಮಾಡಿ ಕೊನೆಯ ಪದವನ್ನು ಬರೀಬೇಕು. ಸೊ ಹೀಗೆ ನಾವು ಈ ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ 2 ಗುಣಿಸು ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಲ್ ಎಚ್ ಆಗಿ ಸುಲಭವಾಗಿ ಬರೆಯಬಹುದು. ಸೊ ಇದಾದ ನಂತರ ನಾವೀಗ ಈ ಆಯತಾಕಾರದ ಒಂದು ಪಾತ್ರೆಯಲ್ಲಿ ಹಿಡಿಸಬಹುದಾದ ದ್ರವ್ಯದ ಪ್ರಮಾಣವನ್ನು ಕಂಡುಹಿಡಿಯಬೇಕಾದ್ರೆ ಈ ಆಯತಘನದ ಘನಫಲವನ್ನು ಕಂಡುಹಿಡಿಯಬೇಕು. ಆಯತಘನದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ವಿ ಇಸ್ ಈಕ್ವಲ್ ಟು ಎಲ್ ಬಿ ಎಚ್ ಆಗ್ತದೆ. ಅದು ಹೇಗಾಗ್ತದೆ ಅಂಬೋದನ್ನು ನೋಡೋಣ. ನಾನು ಆಗಲೇ ನಿಮಗೆ ಹೇಳಿದ ಹಾಗೆ ಯಾವುದೇ ಒಂದು ಘನದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ಉದ್ದ ಗುಣಿಸು ಅಗಲ ಗುಣಿಸು ಎತ್ತರವಾಗಿರುತ್ತದೆ. ಸೊ ಈ ಆಯತಘನದ ಉದ್ದ ಎಲ್, ಹಾಗೆ ಅಗಲ ಬ್ರೆಡ್ತ್ ಬಿ, ಹಾಗೆ ಎತ್ತರ ಹೈಟ್ ಎಚ್ ಆಗಿರೋದ್ರಿಂದ ಈ ಆಯತಘನದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ಉದ್ದ ಗುಣಿಸು ಅಗಲ ಗುಣಿಸು ಎತ್ತರ ಅಂದರೆ ಎಲ್ ಬಿ ಎಚ್ ಆಗುತ್ತದೆ. ಆದ್ದರಿಂದ ಈ ಆಯತಘನದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ವಿ ಇಸ್ ಈಕ್ವಲ್ ಟು ಎಲ್ ಬಿ ಎಚ್ ಆಗಿದೆ. ಸೊ ಇದುವರೆಗೂ ನಾವು ಮಾಡಿದಂಥ ಈ ಘನಗಳ ಪಾರ್ಶ್ವ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲಗಳ ಸೂತ್ರಗಳನ್ನು ನೀವು ನೆನಪಿಟ್ಟುಕೊಂಡ್ರೆ ಈ ವರ್ಷ ವಾರ್ಷಿಕ ಪರೀಕ್ಷೆಯಲ್ಲಿ ಈ ಅಧ್ಯಾಯದಲ್ಲಿ ಬರುವಂಥ 1 ಅಂಕದ ಪ್ರಶ್ನೆಯನ್ನು ಸುಲಭವಾಗಿ ಬಿಡಿಸಬಹುದು. ಯಾಕಂದರೆ 1 ಅಂಕದ ಪ್ರಶ್ನೆಗಳು ಸಾಮಾನ್ಯವಾಗಿ ಈ ಸೂತ್ರಗಳ ಮೇಲೆ ಕೇಳಲಾಗುತ್ತದೆ. ಸೊ ನಾವೀಗ ಈ ವರ್ಷ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಕೆಲವೊಂದು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಬಿಡಿಸೋಣ. ಇಲ್ಲಿ ನಾನು ತೆಗೆದುಕೊಳ್ಳುವ ಪ್ರಶ್ನೆಗಳು ಹಿಂದಿನ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆಗಳಾಗಿವೆ. ಜೊತೆಗೆ ಈ ವರ್ಷ ಹಾಗೂ ಹಿಂದಿನ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಬಂದಂಥ ಪ್ರಶ್ನೆಗಳು ಆಗಿವೆ. ಸೊ ಮೊದಲಿಗೆ ನಾವು ಈ ವರ್ಷ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬಿಡುಗಡೆ ಮಾಡಿರುವ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವ 1 ಅಂಕದ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಒಂದು ಸಿಲಿಂಡರ್ನ ಪಾದದ ಪರಿಧಿಯು 44 ಸೆಂಟಿಮೀಟರ್ ಮತ್ತು ಅದರ ಎತ್ತರವು 10 ಸೆಂಟಿಮೀಟರ್ ಆಗಿದೆ. ಹಾಗಾದರೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ನಾವು ಮೊದಲಿಗೆ ಈ ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶಗಳನ್ನು ನೋಡೋದಾದರೆ ಈ ಪ್ರಶ್ನೆಯಲ್ಲಿ ಸಿಲಿಂಡರ್ನ ಪಾದದ ಪರಿಧಿಯನ್ನು 44 ಸೆಂಟಿಮೀಟರ್ ಆಗಿ ನೀಡಿದ್ದಾರೆ. ಸಿಲಿಂಡರ್ ಪಾದ ಯಾವ ಆಕಾರದಲ್ಲಿ ಇರ್ತದೆ? ವೃತ್ತಾಕಾರದಲ್ಲಿ ಇರ್ತದೆ. ಅದರ ಪಾದದ ಪರಿಧಿ ಅಂದರೆ ವೃತ್ತದ ಪರಿಧಿಯ ಅಳತೆಯನ್ನು ನಮಗೆ 44 ಸೆಂಟಿಮೀಟರ್ ಆಗಿ ನೀಡಿದ್ದಾರೆ. ಸೊ ಹಾಗಾದರೆ ವೃತ್ತದ ಪರಿಧಿಯನ್ನು ಕಂಡುಹಿಡಿಯುವ ಸೂತ್ರ ಏನು ಅಂತ ಕೇಳಿದ್ರೆ 2πr. ಈ ವೃತ್ತದ ಪರಿಧಿಯನ್ನು ನಮ್ಗೆ ಎಷ್ಟು ಕೊಟ್ಟಿದ್ದಾರೆ? 44 ಸೆಂಟಿಮೀಟರ್ ಆಗಿ ಕೊಟ್ಟಿದ್ದಾರೆ. ಹಾಗಾಗಿ ನಾವು 2πr ವೃತ್ತದ ಪರಿಧಿ 2πr ಇಸ್ ಈಕ್ವಲ್ ಟು 44 ಸೆಂಟಿಮೀಟರ್ ಅಂತ ಬರೆದುಕೊಳ್ಬೇಕು. ಹಾಗೆ ಮತ್ತೇನು ಕೊಟ್ಟಿದ್ದಾರೆ? ನಮಗೆ ಆ ಸಿಲಿಂಡರ್ನ ಎತ್ತರ ಅಂದರೆ ಹೈಟನ್ನು ಕೊಟ್ಟಿದ್ದಾರೆ. ಎಷ್ಟು ಸೆಂಟಿಮೀಟರ್ ಇದೆ? ಅದು 10 ಸೆಂಟಿಮೀಟರ್ ಆಗಿ ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನು ನಾವು h ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್ ಆಗಿ ಬರೆದುಕೊಳ್ಬೇಕು. ಈ 2 ದತ್ತಾಂಶಗಳನ್ನು ನೀಡಿ ನಮಗೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ನಿಮಗೆಲ್ಲ ತಿಳಿದ ಹಾಗೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಏನು? 2πr ಆಗಿದೆ. ಸೊ ನೀವು ಇಲ್ಲಿ ಗಮನಿಸಬಹುದು ಏನಂದರೆ ಇಲ್ಲಿ ನಮಗೆ ಹೆಚ್ಚಿನ ಬೆಲೆಯನ್ನು ಕೊಟ್ಟಿದ್ದಾರೆ, ಆದರೆ ಆರ್ನ ಬೆಲೆಯನ್ನು ಕೊಟ್ಟಿಲ್ಲ. ಆರ್ನ ಬೆಲೆ ನಮಗೆ ಇಲ್ಲಿ ಬೇಕಾಗೂ ಇಲ್ಲ. ಯಾಕಂದರೆ 2πr ಈ ಸೂತ್ರದಲ್ಲಿರುವ 2πrನ ಬೆಲೆ ಅಂದರೆ ಪರಿಧಿಯ ಬೆಲೆಯನ್ನು ನೇರವಾಗಿ ಕೊಟ್ಟುಬಿಟ್ಟಿದ್ದಾರೆ. ಹಾಗಾಗಿ ಈ ಸೂತ್ರದಲ್ಲಿ ನಮಗೆ ಆರ್ನ ಬೆಲೆ ಬೇಕಾಗಿಲ್ಲ. ನೇರವಾಗಿ 2πrನ ಬೆಲೆ 44 ಇಲ್ಲಿ ಆದೇಶಿಸಬೇಕು. ಹಾಗೆ ಹೆಚ್ಚಿನ ಬೆಲೆಯನ್ನು ಕೊಟ್ಟಿದ್ದಾರೆ, 10 ಅಂತ ಕೊಟ್ಟಿದ್ದಾರೆ. ಅದರ ಜಾಗದಲ್ಲಿ 10 ಆದೇಶಿಸಬೇಕು. ಸೊ ನಾವೀಗ ಈ ಸಿಲಿಂಡರ್ ವಕ್ರ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು 2πrh ಅಂತ ಬರೆದುಕೊಳ್ಬೇಕು. ತದನಂತರ ಈ 2πr ಜಾಗದಲ್ಲಿ ಅದರ ಬೆಲೆ ಎಷ್ಟಿದೆ? 44 ಆದೇಶಿಸಿಕೊಳ್ಬೇಕು. ಇಂಟು h ಎಷ್ಟು ಕೊಟ್ಟಿದ್ದಾರೆ? 10 ಸೆಂಟಿಮೀಟರ್ ಆಗಿ ಕೊಟ್ಟಿರೋದ್ರಿಂದ ಸಿಲಿಂಡರ್ ಎತ್ತರ ಹೆಚ್ಚಿನ ಸ್ಥಾನದಲ್ಲಿ 10 ಆದೇಶಿಸಬೇಕು. ಸೊ ಇಲ್ಲಿ 44 ಮತ್ತು 10 ಗುಣಿಸಿಕೊಂಡಾಗ ಎಷ್ಟು ಬರ್ತದೆ? 440 ಬರುತ್ತದೆ. ಆದ್ದರಿಂದ ನೀಡಿದಂಥ ಪ್ರಶ್ನೆಯಲ್ಲಿ ಕೊಟ್ಟಿರುವ ದತ್ತಾಂಶದ ಪ್ರಕಾರ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವು ಎಷ್ಟಾಗ್ತದೆ? 440 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಹೀಗೆ ನೀವು ಅತ್ಯಂತ ಸುಲಭವಾಗಿ 1 ಅಂಕದ ಪ್ರಶ್ನೆಯನ್ನು ಬಿಡಿಸಬಹುದು. ಸೊ ನಾವೀಗ ಈ ವರ್ಷದ 2ನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ 1 ಅಂಕದ ಮತ್ತೊಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಇದು ಬಹು ಆಯ್ಕೆ ಪ್ರಶ್ನೆಯಾಗಿದೆ. ಪ್ರಶ್ನೆ ಈ ರೀತಿಯಾಗಿದೆ. ಒಂದು ನೇರ ವೃತ್ತಪಾದ ಸಿಲಿಂಡರ್ನ ಘನಫಲ 1540 ಸೆಂಟಿಮೀಟರ್ ಕ್ಯೂಬ್ ಮತ್ತು ಎತ್ತರ 10 ಸೆಂಟಿಮೀಟರ್ ಆದರೆ
ಪಾದದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ನಮಗೆ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. 4 ಆಪ್ಷನ್ಗಳಲ್ಲಿ ಪಾದದ ವಿಸ್ತೀರ್ಣದ ಬೆಲೆಯನ್ನು ನೀಡಿದ್ದಾರೆ. ಇದರಲ್ಲಿ ಯಾವುದು ಸರಿಯಾದ ನೀಡಿದಂಥ ಒಂದು ಸಿಲಿಂಡರ್ನ ಪಾದದ ವಿಸ್ತೀರ್ಣ ಆಗ್ತದೆ ಎಂಬುದನ್ನು ಕಂಡುಹಿಡಿಯಬೇಕು. ಮೊದಲನೇ ಆಯ್ಕೆ ಎದಲ್ಲಿ ಪಾದದ ವಿಸ್ತೀರ್ಣ 15.4 ಸೆಂಟಿಮೀಟರ್ ಆಗಿ, ಬಿ ದಲ್ಲಿ 15.4 ಸೆಂಟಿಮೀಟರ್ ಸ್ಕ್ವೇರ್ ಆಗಿ, ಸಿ ದಲ್ಲಿ 154 ಸೆಂಟಿಮೀಟರ್ ಸ್ಕ್ವೇರ್, ಡಿ ದಲ್ಲಿ 154 ಸೆಂಟಿಮೀಟರ್ ಕ್ಯೂಬ್ ಆಗಿ ನೀಡಿದ್ದಾರೆ. ಸೊ ನಾವಿಲ್ಲಿ ಲೆಕ್ಕವನ್ನು ಮಾಡಿ ತೋರಿಸ್ಬೇಕಂತನಿಲ್ಲ, ಸರಿಯಾದ ಆಯ್ಕೆಯನ್ನು ಬರೆದ್ರೆ ಸಾಕಾಗ್ತದೆ. ಹಾಗಾಗಿ ಇಂಥ ಲೆಕ್ಕವನ್ನು ನಾವು ಉತ್ತರ ಪತ್ರಿಕೆಯಲ್ಲಿ ಕಚ್ಚಾ ಕಾರ್ಯಕ್ಕಾಗಿ ಮೀಸಲಿಟ್ಟ ಜಾಗದಲ್ಲಿ ಮಾಡಬೇಕಾಗ್ತದೆ. ಸೊ ನಮಗೆ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ನೇರ ವೃತ್ತಪಾದ ಸಿಲಿಂಡರ್ನ ಘನಫಲವನ್ನು 1540 ಸೆಂಟಿಮೀಟರ್ ಕ್ಯೂಬ್ ಆಗಿ ನೀಡಿದ್ದಾರೆ. ಸೊ ಸಿಲಿಂಡರ್ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ಏನಾಗಿದೆ, πr² ಆಗಿದೆ. ಹಾಗಾಗಿ ನಮಗೆ ನೇರವಾಗಿ ಸಿಲಿಂಡರ್ನ ಘನಫಲ πr² ನ ಬೆಲೆಯನ್ನು ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ, 1540 ಆಗಿ ನೀಡಿದ್ದಾರೆ. ಹಾಗೆ ಎತ್ತರವನ್ನು ಕೊಟ್ಟಿದ್ದಾರೆ. ಎತ್ತರ ಎಷ್ಟು ಕೊಟ್ಟಿದ್ದಾರೆ, 10 ಸೆಂಟಿಮೀಟರ್ ಆಗಿ ಕೊಟ್ಟಿದ್ದಾರೆ. ಸೊ ನಾವು ಕಂಡುಹಿಡಿಬೇಕಾಗಿದ್ದೇನು, ಸಿಲಿಂಡರ್ನ ಪಾದದ ವಿಸ್ತೀರ್ಣ. ಸಿಲಿಂಡರ್ನ ಪಾದ ಯಾವ ಆಕಾರದಲ್ಲಿ ಇರ್ತದೆ, ವೃತ್ತಾಕಾರದಲ್ಲಿ ಇರ್ತದೆ. ಪಾದದ ವಿಸ್ತೀರ್ಣ ಅಂದರೆ ವೃತ್ತದ ವಿಸ್ತೀರ್ಣ. ವೃತ್ತದ ವಿಸ್ತೀರ್ಣ ಸೂತ್ರ ಏನು, πr² ಆಗಿದೆ. ನಾವಿಲ್ಲಿ ಕಂಡುಹಿಡಿಬೇಕಾಗಿದ್ದು πr² ಬೆಲೆ. ಹಾಗಾದರೆ ಈ ಸೂತ್ರದಲ್ಲಿ πr² ಎಲ್ಲಿದೆ ನೋಡಿ, ಇಲ್ಲಿದೆ, πr² ಇದೆ. ಹಾಗಾಗಿ ನಾವಿಲ್ಲಿ ಈ ಸಮೀಕರಣದಲ್ಲಿ πr² ಬೆಲೆಯನ್ನು ಕಂಡುಹಿಡಿದ್ರೆ ನಾವು ಸಿಲಿಂಡರ್ನ ಅಂದರೆ ಕೊಟ್ಟಿರುವ ಸಿಲಿಂಡರ್ನ ಪಾದದ ವಿಸ್ತೀರ್ಣದ ಬೆಲೆಯನ್ನು ಕಂಡುಹಿಡಿದಂಗೆ ಆಗ್ತದೆ. ನಮಗೆ ಇಲ್ಲಿ ಹೆಚ್ಚಿನ ಬೆಲೆಯನ್ನು ನೇರವಾಗಿ ಕೊಟ್ಟಿದ್ದಾರೆ. ಹೆಚ್ಚು ಅಂದರೆ ಎತ್ತರ, ಸಿಲಿಂಡರ್ನ ಎತ್ತರ ಎಷ್ಟು ಕೊಟ್ಟಿದ್ದಾರೆ, 10 ಸೆಂಟಿಮೀಟರ್ ಆಗಿ ಕೊಟ್ಟಿದ್ದಾರೆ. ಈ ಸೂತ್ರದಲ್ಲಿ ನಾವೀಗ ಹೆಚ್ಚಿನ ಬೆಲೆಯನ್ನು ಆದೇಶಿಸಲು ಸಾಕಾಗ್ತದೆ. ಆದ್ದರಿಂದ ನಾನಿಲ್ಲಿ πr² ಇಂಟು h ಎಷ್ಟಿದೆ, 10 ಇದೆ, ಈಸ್ ಈಕ್ವಲ್ ಟು 1540 ಅಂತ ಬರೆದುಕೊಳ್ತಾ ಇದ್ದೇನೆ. ಈ 10 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಭಾಗಿಸು 10 ಆಗ್ತದೆ. ಅದರ ಬದಲಿಗೆ ನಾವೇನು ಮಾಡ್ಬೋದು, ಇಲ್ಲೇ ನಾವು 1540ಕ್ಕೆ 10ರಿಂದ ಭಾಗಿಸ್ಕೊಳ್ಬೋದು. ಈ ಎರಡು ಭಾಗದಲ್ಲಿರುವ 0 ಕ್ಯಾನ್ಸಲ್ ಮಾಡಿ. 0 ಕ್ಯಾನ್ಸಲ್ ಮಾಡಿದ್ರೆ ಇಲ್ಲೇ ನೋಡಿತ್ತಲ್ರಿ, ಎರಡು ಭಾಗದಲ್ಲಿ πr² ಇಂಟು 1 πr². ಹಾಗೆ ಬಲಭಾಗದಲ್ಲಿ ಎಷ್ಟು ಉಳಿತು, 154 ಉಳಿತು. ಇದೇ ನಾವು ಪ್ರಶ್ನೆಯಲ್ಲಿ ಕಂಡುಹಿಡಿಯಬೇಕಾದ ಸಿಲಿಂಡರ್ನ ಪಾದದ ವಿಸ್ತೀರ್ಣವಾಗಿದೆ. ಆದರೆ ಇದರ ಮಾನ ಏನಂತ ನೋಡಿದರೆ ಮಾನ ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ. ಯಾಕೆಂದರೆ ನಮಗೆ ಇಲ್ಲಿ ಸಿಲಿಂಡರ್ನ ಘನಫಲವಾಗಲಿ ಎತ್ತರವಾಗಲಿ ಸೆಂಟಿಮೀಟರ್ಗಳಲ್ಲಿ ನೀಡಿರೋದ್ರಿಂದ ವಿಸ್ತೀರ್ಣದ ಮಾನ ಏನಾಗ್ತದೆ ಅಂದರೆ ಮಾನದ ವರ್ಗ ಆಗ್ತದೆ. ಅಂದರೆ ಕೊಟ್ಟಿರುವ ಮಾನದ ವರ್ಗ ಮಾಡಿದರೆ ನಮಗೆ ಆ ವಿಸ್ತೀರ್ಣದ ಮಾನ ಸಿಗುತ್ತದೆ. ಅಂದರೆ ಇಲ್ಲಿ ನಮಗೆ ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ. ಒಂದು ವೇಳೆ ಮೀಟರ್ದಲ್ಲಿ ಕೊಟ್ಟಿದ್ದ ಅಳತೆಗಳನ್ನು ಅದು ಮೀಟರ್ ಸ್ಕ್ವೇರ್ ಆಗ್ತದೆ. ಆದರೆ ಆಪ್ಷನ್ ಡಿ ನೋಡಿದಾಗ ಇಲ್ಲಿ 154 ಸೆಂಟಿಮೀಟರ್ ಕ್ಯೂಬ್ ಅಂತ ಇದೆ. ಈ ಸೆಂಟಿಮೀಟರ್ ಕ್ಯೂಬ್ ಎಲ್ಲಿ ಬರ್ತದಂದರೆ ಅಳತೆಗಳನ್ನು ಸೆಂಟಿಮೀಟರಲ್ಲಿ ಕೊಟ್ಟಾಗ ಅದರ ಘನಫಲದ ಮಾನವು ಸೆಂಟಿಮೀಟರ್ ಕ್ಯೂಬ್ ಆಗ್ತದೆ. ಅಂದರೆ ಘನಫಲದ ಮಾನ ಇದು ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಸ್ಪಷ್ಟವಾಗಿದೆ. ಸಿಲಿಂಡರ್ನ ಘನಫಲ 1540 ಸೆಂಟಿಮೀಟರ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇದು ಘನಫಲ ಆಗ್ತದೆ. ನಾವು ಕಂಡುಹಿಡಿತಾ ಇರೋದು ಇಲ್ಲಿ ವಿಸ್ತೀರ್ಣ. ಹಾಗಾಗಿ ಸೆಂಟಿಮೀಟರ್ ಸ್ಕ್ವೇರ್ ಏನಿದೆಯಲ್ಲ ಇದು ವಿಸ್ತೀರ್ಣದ ಮಾನ ಆಗಿದೆ. ಸೊ ಆದ್ದರಿಂದ ನೀಡಿರುವ ಆಯ್ಕೆಗಳಲ್ಲಿ 154 ಸೆಂಟಿಮೀಟರ್ ಸ್ಕ್ವೇರ್ ಎಲ್ಲಿದೆ, ಇಲ್ಲಿದೆ ನೋಡ್ರಿ, ಆಪ್ಷನ್ ಸಿ ದಲ್ಲಿ ಇರೋದ್ರಿಂದ ಆಪ್ಷನ್ ಸಿ ಸರಿಯಾದ ಆಯ್ಕೆಯಾಗಿದೆ. ಸೊ ನಾವೀಗ ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲಿ ಬಂದಂಥ ಮತ್ತೊಂದು 1 ಅಂಕದ ಬಹು ಆಯ್ಕೆ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ, ಒಂದು ಆಟಿಕೆಯನ್ನು ಅರ್ಧಗೋಳದ ಮೇಲೆ ಶಂಕುವನ್ನು ಕೂರಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ತಯಾರಿಸಲಾಗಿದೆ. ಆಟಿಕೆಯ ಘನಫಲವನ್ನು ಕಂಡುಹಿಡಿಯುವ ಸೂತ್ರವು ಅಂತ ಹೇಳಿ ನಮಗೆ 4 ಆಪ್ಷನ್ಗಳಲ್ಲಿ 4 ಸೂತ್ರಗಳನ್ನು ನೀಡಿದ್ದಾರೆ. ಇವುಗಳಲ್ಲಿ ಯಾವ ಸೂತ್ರವು ಸರಿಯಾಗಿದೆ ಎಂಬುದನ್ನು ನಾವೀಗ ಕಂಡುಹಿಡಿಯಬೇಕಾಗಿದೆ. ಸೊ ಚಿತ್ರವನ್ನು ನೀವು ಗಮನಿಸಿದಾಗ ಚಿತ್ರದಲ್ಲಿ ಒಂದು ಅರ್ಧಗೋಳದ ಘನಾಕೃತಿ ಇದೆ, ಹಾಗೆ ಒಂದು ಶಂಕುವಿನ ಘನಾಕೃತಿ ಇದೆ. ಇವೆರಡನ್ನು ಜೋಡಿಸಿ ಒಂದು ಆಟಿಕೆಯನ್ನು ತಯಾರು ಮಾಡಲಾಗಿದೆ. ನಾವಿಲ್ಲಿ ಕಂಡುಹಿಡಿಯಬೇಕಾಗಿದ್ದು ಈ ಎರಡು ಘನಾಕೃತಿಯನ್ನು ಸೇರಿಸಿ ತಯಾರು ಮಾಡಿದಂಥ ಈ ಆಟಿಕೆಯ ಸಂಪೂರ್ಣ ಘನಫಲವನ್ನು. ಸೊ ಇಲ್ಲಿ ನಾವು ಈ ಆಟಿಕೆಯ ಸಂಪೂರ್ಣ ಘನಫಲವನ್ನು ಕಂಡುಹಿಡಿಯಬೇಕಾದ್ರೆ ಈ ಅರ್ಧಗೋಳದ ಘನಫಲ ಪ್ಲಸ್ ಈ ಶಂಕುವಿನ ಘನಫಲವನ್ನು ಕೂಡಿಸ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಇವೆರಡು ಘನಫಲಗಳನ್ನು ಸೇರಿದಾಗ ಈ ಆಟಿಕೆಯ ಒಟ್ಟು ಘನಫಲ ಆಗ್ತದೆ. ಈ ಅರ್ಧಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ 2/3 πr³ ಆಗಿದ್ದರೆ ಪ್ಲಸ್ ಶಂಕುವಿನ ಘನಫಲವನ್ನು ಕಂಡುಹಿಡಿಯುವ ಸೂತ್ರವು 1/3 πr² ಹೆಚ್ಚಾಗಿದೆ. ಇವೆರಡೂ ಘನಗಳ ಘನಫಲವನ್ನು ಸೇರಿ ಒಟ್ಟು ಈ ಆಟಿಕೆಯ ಘನಫಲವಾಗಿದೆ. ಆದ್ದರಿಂದ ಈ ಆಟಿಕೆಯ ಘನಫಲವು 2/3 πr³ ಪ್ಲಸ್ 1/3 πr² ಹೆಚ್ಚಾಗುತ್ತದೆ. ಈ ಉತ್ತರವನ್ನು ಆಪ್ಷನ್ ಸಿ ಹೊಂದಿದೆ. ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರವಾಗಿದೆ. ಹೀಗೆ ನಿಮಗೆ ಯಾವುದಾದ್ರೂ ಎರಡು ಘನಗಳನ್ನು ಕೂಡಿಸಿ ಒಂದು ಘನಾಕೃತಿಯನ್ನು ಮಾಡಿ ಅದರ ಘನಫಲವನ್ನು ಕಂಡುಹಿಡಿಯಲಿಕ್ಕೆ ಹೇಳಿದರೆ
ನೀವು ಆ ಘನಗಳ ಘನಫಲಗಳನ್ನು ಕೂಡಿಸಿ ಏನು ಮಾಡಬೇಕಂದ್ರೆ ಆ ಸಂಪೂರ್ಣ ಘನದ ಘನಫಲವನ್ನು ಬರೀಬೇಕಾಗ್ತದೆ. ಈ ರೀತಿಯಾಗಿ ಒಂದು ವೇಳೆ ವಿಸ್ತೀರ್ಣವನ್ನು ಕೇಳಿದರೆ ಆ ಘನಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಗಳನ್ನು ಕೂಡಿಸಿ ಆ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಬರೀಬೇಕಾಗ್ತದೆ. ಸೊ ಹಾಗೆ ನಾವೀಗ ಈ ವರ್ಷ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಮತ್ತೊಂದು 1 ಅಂಕದ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ತ್ರಿಜ್ಯ 7 ಸೆಂಟಿಮೀಟರ್ ಆಗಿರುವ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ನಾವು 1 ಅಥವಾ 2 ಹಂತಗಳಲ್ಲಿ ಉತ್ತರವನ್ನು ಬರೀಬೇಕಾಗ್ತದೆ. ಸೊ ಮೊದಲಿಗೆ ನಮಗೆ ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ 7 ಸೆಂಟಿಮೀಟರ್ ಆಗಿ ಕೊಟ್ಟಿರೋದ್ರಿಂದ ತ್ರಿಜ್ಯ r = 7 ಸೆಂಟಿಮೀಟರ್ ಅಂತ ಬರೆದುಕೊಳ್ಳೋಣ. ಸೊ ಗೋಳದ ಮೇಲ್ಮೈ ವಿಸ್ತೀರ್ಣ ಅಥವಾ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ 4πr² ಆಗ್ತದೆ. ಈ ಸೂತ್ರದಲ್ಲಿ ನಾವು r ನ ಬೆಲೆ 7 ಆದೇಶಿಸಬೇಕು, ಹಾಗೆ φ ನ ಬೆಲೆ 22/7 ಆದೇಶಿಸಿದ್ರೆ ನಮಗೆ ಗೋಳದ ಮೇಲ್ಮೈ ವಿಸ್ತೀರ್ಣ ಸಿಗುತ್ತದೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಗೋಳದ ಮೇಲ್ಮೈ ವಿಸ್ತೀರ್ಣ = 4πr² ಅಂತ ಬರೆದುಕೊಂಡಿದ್ದೇನೆ. 4 × φ ನ ಬೆಲೆ 22/7 ಅಂತ ಬರೆದುಕೊಳ್ಳ್ರಿ. r ಎಷ್ಟು ಕೊಟ್ಟಿದ್ದಾರೆ ನಮಗೆ ತ್ರಿಜ್ಯ, ಗೋಳದ ತ್ರಿಜ್ಯ 7 ಸೆಂಟಿಮೀಟರ್ ಆಗಿ ಕೊಟ್ಟಿರೋದ್ರಿಂದ r ನ ಜಾಗದಲ್ಲಿ 7 ಬರೆದುಕೊಂಡಾಗ r ದ ವರ್ಗವು 7 ವರ್ಗ ಆಗ್ತದೆ. ಸೊ ಮುಂದಿನ ಹಂತದಲ್ಲಿ 22 ಮತ್ತು 4 ಗುಣಿಸ್ಕೊಳ್ರಿ, ಅಥವಾ ಹಾಗೇನೂ ಇಡ್ಬೋದು. 22 ಮತ್ತು 4 ಗುಣಿಸ್ಕೊಂಡಾಗ 88 ಆಗ್ತದೆ. /7 ಗುಣಿಸು 7 ವರ್ಗವನ್ನು ನಾವು 7 × 7 ಅಥವಾ 7 × 7 49 ಆಗಿ ಬರೆದುಕೊಳ್ಬೋದು. ಸೊ ನಾನಿಲ್ಲಿ 7 ವರ್ಗವನ್ನು 7 × 7 ಆಗಿ ಬರೆದುಕೊಂಡಿದ್ದೇನೆ. ಈ 7 ಮತ್ತು 7 ಕ್ಯಾನ್ಸಲ್ ಮಾಡಿದಾಗ ಅಂಶದಲ್ಲಿ 88 × 7 ಉಳಿಯುತ್ತದೆ. 88 ಮತ್ತು 7 ಗುಣಿಸಿಕೊಂಡಾಗ ಬರುವ ಉತ್ತರ 616. ಆದ್ದರಿಂದ ಗೋಳದ ಮೇಲ್ಮೈ ವಿಸ್ತೀರ್ಣವು 616 ಸೆಂಟಿಮೀಟರ್² ಆಗುತ್ತದೆ. ಸೊ ನಾವೀಗ ಈ ವರ್ಷದ ಜಿಲ್ಲಾ ಮಟ್ಟದ ಪ್ರಿಪರೇಟರಿ ಎಕ್ಸಾಮ್ನಲ್ಲಿ ಕೇಳಿರುವ 1 ಅಂಕದ ಬಹು ಆಯ್ಕೆ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಇಲ್ಲಿ ನಮಗೊಂದು ಘನದ ಚಿತ್ರವನ್ನು ನೀಡಿ ಈ ಚಿತ್ರದಲ್ಲಿ ನೀಡಿರುವ ಘನದ ಘನಫಲವು ಅಂತ ಹೇಳಿ ಈ 4 ಆಪ್ಷನ್ಗಳಲ್ಲಿ ಈ ಘನದ ಘನಫಲದ ಸೂತ್ರವನ್ನು ನೀಡಿದ್ದಾರೆ. ಈ 4 ಆಪ್ಷನ್ಗಳಲ್ಲಿ ಯಾವುದು ಈ ಘನದ ಘನಫಲವಾಗಿದೆ ಎಂಬುದನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಸೊ ಇಲ್ಲಿ ಸ್ಪಷ್ಟವಾಗಿ ನೀಡಿರುವ ಘನದ ಚಿತ್ರವು ಶಂಕು ಆಗಿದೆ. ಈ ಚಿತ್ರದಲ್ಲಿರುವ ಘನದ ಘನಫಲ ಅಂದರೆ ಅದು ಶಂಕುವಿನ ಘನಫಲವಾಗಿದೆ. ಶಂಕುವಿನ ಘನಫಲವನ್ನು ಕಂಡುಹಿಡಿಯುವ ಸೂತ್ರವು 1/3 πr² ಆಗಿದೆ. ಇದು ಆಪ್ಷನ್ ಡಿ ನಲ್ಲಿದೆ. ಹಾಗಾಗಿ ಆಪ್ಷನ್ ಡಿ 1/3 πr² ಇಲ್ಲಿ ಸರಿಯಾದ ಉತ್ತರವಾಗಿದೆ. ಇದೇ ರೀತಿ ನಿಮಗೆ ಬೇರೆ ಬೇರೆ ಘನಗಳ ಚಿತ್ರಗಳನ್ನು ನೀಡಿ ಅದರ ಘನಫಲ ಅಥವಾ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೂ ಸಹ ಹೇಳ್ಬೋದು. ಸೊ ನಾವೀಗ ಹೋದ ವರ್ಷ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಂಥ ಒಂದು ಅಂಕದ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಸಿಲಿಂಡರ್ ಮತ್ತು ಶಂಕುವಿನ ಪಾದದ ತ್ರಿಜ್ಯ ಹಾಗೂ ಎತ್ತರಗಳು ಸಮನಾಗಿವೆ. ಸಿಲಿಂಡರ್ನ ಘನಫಲವು 27 ಘನಮಾನಗಳಾದರೆ ಶಂಕುವಿನ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಈ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಯನ್ನು ನಾವು ಚಿತ್ರಗಳ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಪ್ರಶ್ನೆಯಲ್ಲಿ ನಮಗೆ ಸಿಲಿಂಡರ್ ಮತ್ತು ಶಂಕುವಿನ ಪಾದದ ತ್ರಿಜ್ಯಗಳು ಸಮನಾಗಿದೆ ಅಂತ ಕೊಟ್ಟಿದ್ದಾರೆ. ಈ ಸಿಲಿಂಡರ್ ಮತ್ತು ಶಂಕುವಿನ ಪಾದದ ತ್ರಿಜ್ಯಗಳು ಸಮನಾಗಿರೋದ್ರಿಂದ ಸಿಲಿಂಡರ್ ಪಾದದ ತ್ರಿಜ್ಯವನ್ನು 6 ಆಗಿ ತೆಗೆದುಕೊಂಡ್ರೆ ನಾವು ಶಂಕುವಿನ ಪಾದದ ತ್ರಿಜ್ಯವನ್ನು 6 ಆಗಿ ತೆಗೆದುಕೊಳ್ಬೇಕು. ಯಾಕಂದರೆ ಇವೆರಡು ಸಮ ಎಂಬುದನ್ನು ನಮಗೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಒಂದು ವೇಳೆ ಶಂಕುವಿನ ಪಾದದ ತ್ರಿಜ್ಯ 4 ಸೆಂಟಿಮೀಟರ್ ಇದ್ದರೆ ಸಿಲಿಂಡರ್ ಪಾದದ ತ್ರಿಜ್ಯ ಏನಿರ್ತದೆ 4 ಸೆಂಟಿಮೀಟರ್ ಇರ್ತದೆ. ಯಾಕಂದರೆ ಪಾದದ ತ್ರಿಜ್ಯಗಳು ಸಮ ಅಂತ ಕೊಟ್ಟಿದ್ದಾರಲ್ಲ ಹಾಗೆ. ಸೊ ಅದೇ ರೀತಿ ನಮಗೆ ಪ್ರಶ್ನೆಯಲ್ಲಿ ಸಿಲಿಂಡರ್ನ ಎತ್ತರ ಮತ್ತು ಶಂಕುವಿನ ಎತ್ತರಗಳು ಸಮನಾಗಿದೆ ಅಂತ ಕೊಟ್ಟಿದ್ದಾರೆ. ನಾವು ಸಿಲಿಂಡರ್ನ ಎತ್ತರವನ್ನು ಹೆಚ್ಚಾಗಿ ತೆಗೆದುಕೊಂಡ್ರೆ ಶಂಕುವಿನ ಎತ್ತರವು ಸಿಲಿಂಡರ್ನ ಎತ್ತರಕ್ಕೆ ಸಮನಾಗಿರೋದ್ರಿಂದ ಶಂಕುವಿನ ಎತ್ತರವನ್ನು ನಾವು ಹೆಚ್ಚಾಗಿ ತೆಗೆದುಕೊಳ್ಬೇಕು. ಸೊ ಫಾರ್ ಎಕ್ಸಾಂಪಲ್ ಸಿಲಿಂಡರ್ ಎತ್ತರ 6 ಸೆಂಟಿಮೀಟರ್ ಇದ್ದರೆ ಶಂಕುವಿನ ಎತ್ತರ ಇರ್ತದೆ 6 ಸೆಂಟಿಮೀಟರ್ ಇರ್ತದೆ. ಯಾಕಂದರೆ ಇವೆರಡರ ಎತ್ತರಗಳು ಸಮನಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಹೀಗೆ ಸಿಲಿಂಡರ್ ಮತ್ತು ಶಂಕುವಿನ ಪಾದದ ತ್ರಿಜ್ಯಗಳು ಸಮನಾಗಿದ್ದು ಎತ್ತರಗಳು ಸಮನಾಗಿದ್ದಾಗ ಶಂಕುವಿನ ಘನಫಲವು ಸಿಲಿಂಡರ್ ಘನಫಲದ 1/3 ಇರುತ್ತದೆ ಎಂಬುದು ನಮಗೆ ತಿಳಿದಿದೆ. ಅಂದರೆ ಶಂಕುವಿನ ಘನಫಲ 1/3 πr² ಎಂಬುದು ನಮಗೆ ತಿಳಿದಿದೆ. ಇದು ಸಿಲಿಂಡರ್ ಘನಫಲ πr²ನ 1/3 ಸಮನಾಗ್ತದೆ. ಅಂದರೆ ಸಿಲಿಂಡರ್ ಘನಫಲಕ್ಕೆ 1/3 ಗುಣಿಸಿಬಿಟ್ರೆ ನಮಗೆ ಶಂಕುವಿನ ಘನಫಲ ಸಿಗ್ತದೆ ಎಂಬುದನ್ನು ನಾವು ತಿಳಿದುಕೊಂಡಿದ್ದೇವೆ. ಇದನ್ನೇ ನಾನು ಇಲ್ಲಿ ಬರೆದಿದ್ದೇನೆ ನೋಡಿ. ಶಂಕುವಿನ ಘನಫಲ 1/3 πr², ಸಿಲಿಂಡರ್ ಘನಫಲ πr². ಇದಕ್ಕೆ 1/3 ಗುಣಿಸ್ಕೊಂಡಾಗ ಇವೆರಡರ ಘನಫಲಗಳು ಏನಾಗ್ತವೆ ಸಮನಾಗ್ತವೆ. ಸೊ ನಮಗಿಲ್ಲಿ ಕಂಡುಹಿಡಲಿಕ್ಕೆ ಹೇಳಿದ್ದು ಶಂಕುವಿನ ಘನಫಲವನ್ನು. ಸಿಲಿಂಡರ್ನ ಘನಫಲವನ್ನು ಕೊಟ್ಟಿದ್ದಾರೆ. ಸಿಲಿಂಡರ್ ಘನಫಲ ಎಷ್ಟು ಕೊಟ್ಟಿದ್ದಾರೆ 27 ಘನಮಾನಗಳಂತ ಕೊಟ್ಟಿರೋದ್ರಿಂದ ಸಿಲಿಂಡರ್ ಘನಫಲ ಜಾಗದಲ್ಲಿ ನಾವು 27 ಆದೇಶಿಸಿಕೊಂಡಾಗ ಇದು 1/3 × 27 ಆಗ್ತದೆ. 3 × 3 9 27 ಆಗುವುದರಿಂದ ಶಂಕುವಿನ ಘನಫಲವು 9 cm³ ಆಗುತ್ತದೆ. ಈ ಪ್ರಶ್ನೆಯನ್ನು ಬಿಡಿಸಬೇಕಾದ್ರೆ ಈ ಚಿತ್ರ ಆಗಲಿ ಈ ಎಕ್ಸ್ಪ್ಲನೇಷನ್ ಆಗಲಿ ಬರೆಯುವ ಅಗತ್ಯ ಇಲ್ಲ. ನೇರವಾಗಿ ಇದನ್ನು ಬರೆದರೆ ಸಾಕಾಗ್ತದೆ. ಇದು ನಮಗೆ ತಿಳಿಲಿ ಎಂಬ ಉದ್ದೇಶದಿಂದ ನಾನು ಬರೆದಿದ್ದೇನೆ ಅಷ್ಟೇ.
ಸೊ ನಾವೀಗ ಮುಂದಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಇದೊಂದು ಬಹು ಆಯ್ಕೆ ಪ್ರಶ್ನೆಯಾಗಿದ್ದು ಸೂತ್ರದ ಮೇಲೆ ಕೇಳಿರುವ ನೇರವಾದ ಪ್ರಶ್ನೆಯಾಗಿದೆ. ಸಿಲಿಂಡರ್, ಶಂಕು ಹಾಗೂ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲದ ಸೂತ್ರಗಳು ನೀವು ನೆನಪಿಟ್ಟುಕೊಂಡರೆ ಸೂತ್ರದ ಮೇಲೆ ಕೇಳುವ ಎಲ್ಲ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರಿಸಬಹುದು. ಹಾಗೆ ಈ ಪ್ರಶ್ನೆಯನ್ನು ಸಹ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರದ ಮೇಲೆ ಕೇಳಲಾಗಿದೆ. ತ್ರಿಜ್ಯ ಆರ್ ಹಾಗೂ ಎತ್ತರ ಎಚ್ ಆಗಿರುವ ನೇರ ವೃತ್ತಪಾದ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳಿ ಇಲ್ಲಿ 4 ಆಪ್ಷನ್ಗಳಲ್ಲಿ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಕೊಟ್ಟಿದ್ದಾರೆ. ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವು 2πr × r+h ಎಂಬುದು ನಮಗೆ ತಿಳಿದಿದೆ. ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಅಲ್ಲಿ 2πr × r+h ಇದೆ. ಹಾಗಾಗಿ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ 2πr × r+h, ಆಪ್ಷನ್ ಡಿ ಸರಿಯಾದ ಉತ್ತರವಾಗಿದೆ. ಹಾಗೆ ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ, ತ್ರಿಜ್ಯ r ಮಾನ ಹೊಂದಿರುವ ಒಂದು ಗೋಳದ ಘನಫಲವು ಅಂತ ಹೇಳಿ ಇಲ್ಲಿ ನಮಗೆ 4 ಆಪ್ಷನ್ಗಳಲ್ಲಿ ಗೋಳದ ಘನಫಲದ ಸೂತ್ರಗಳನ್ನು ನೀಡಿದ್ದಾರೆ. ಇವುಗಳಲ್ಲಿ ಯಾವುದು ಗೋಳದ ಘನಫಲದ ಸರಿಯಾದ ಸೂತ್ರವಾಗಿದೆ ಎಂಬುದನ್ನು ನಾವು ಬರೀಬೇಕಾಗಿದೆ. ತ್ರಿಜ್ಯ r ಮಾನ ಆಗಿರುವ ಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರವು 4/3 πr³ ಎಂಬುದು ನಮಗೆ ತಿಳಿದಿದೆ. ಹಾಗಾಗಿ ಆಪ್ಷನ್ ಬಿ ದಲ್ಲಿ ನಮಗೆ ತ್ರಿಜ್ಯ r ಅನ್ನು ಹೊಂದಿರುವ ಗೋಳದ ಘನಫಲದ ಸೂತ್ರ 4/3 πr³ ಇರೋದ್ರಿಂದ ಇಲ್ಲಿ ಆಪ್ಷನ್ ಬಿ 4/3 πr³ ಘನಮಾನಗಳು ಸರಿಯಾದ ಉತ್ತರವಾಗಿದೆ. ಅಂದ್ರೆ ಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ 4/3 πr³ ಘನಮಾನಗಳು. ಹಾಗೆ ನಾವೀಗ ಮುಂದಿನ ಪ್ರಶ್ನೆಗೆ ಬರೋಣ. ತ್ರಿಜ್ಯ r ಆಗಿರುವ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ತ್ರಿಜ್ಯ r ಅನ್ನು ಹೊಂದಿರುವ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆದ್ರೆ ನಮಗೆ ಇಲ್ಲಿ 1 ಅಂಕಗಳನ್ನು ಕೊಡಲಾಗ್ತದೆ. ಸೊ ತ್ರಿಜ್ಯ r ಆಗಿರುವ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವು 3πr² ಎಂಬುದು ನಮಗೆ ತಿಳಿದಿದೆ. ಹಾಗಾಗಿ ನಾವಿಲ್ಲಿ ತ್ರಿಜ್ಯ r ಆಗಿರುವ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವು a ಅಂದರೆ a ಅಂದರೆ ವಿಸ್ತೀರ್ಣ 3πr² ಎಂದು ಬರೆಯಬೇಕು. ಸೊ ನಾವೀಗ ಈ ವಿಡಿಯೋದ ಕೊನೆಯ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಈ ಪ್ರಶ್ನೆಯು ಸೂತ್ರದ ಮೇಲೆ ಕೇಳಲಾಗಿರುವ ನೇರವಾದ ಪ್ರಶ್ನೆಯಾಗಿದೆ. ತ್ರಿಜ್ಯ r ಹಾಗೂ ಎತ್ತರ h ಆಗಿರುವ ಸಿಲಿಂಡರ್ನ ಘನಫಲ ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತ ನಮಗೆ ಕೇಳಿದ್ದಾರೆ. ತ್ರಿಜ್ಯ r ಹಾಗೂ ಎತ್ತರ h ಆಗಿರುವ ಸಿಲಿಂಡರ್ನ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ಘನಫಲ v = 5r²h ಆಗಿದೆ. ಆದ್ದರಿಂದ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಲಿಂಡರ್ನ ಘನಫಲ v = 5r²h ಆಗಿದೆ. ಒಂದು ವೇಳೆ ನಿಮಗೆ ತ್ರಿಜ್ಯ r ಹಾಗೂ ಎತ್ತರ h ಆಗಿರುವ ಶಂಕುವಿನ ಘನಫಲವನ್ನು ಕಂಡುಹಿಡಲಿಕ್ಕೆ ಹೇಳಿದರೆ ಅವಾಗ ನೀವೇನು ಮಾಡಬೇಕು? ಈ ಸಿಲಿಂಡರ್ನ ಘನಫಲ 5r²hಗೆ 1/3 ಗುಣಿಸ್ಕೊಳ್ಬೇಕು. ಯಾಕೆಂದರೆ ಶಂಕುವಿನ ಘನಫಲವು ಸಿಲಿಂಡರ್ನ ಘನಫಲದ 1/3 ಆಗಿರೋದ್ರಿಂದ ಸಿಲಿಂಡರ್ನ ಘನಫಲಕ್ಕೆ 1/3 ಗುಣಿಸ್ಕೊಂಡ್ರೆ ನಿಮಗೆ ಶಂಕುವಿನ ಘನಫಲ 1/3 πr² ಸಿಗುತ್ತದೆ. ಆದರೆ ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿರೋದು ನಮ್ಗೆ ಯಾವುದು? ಸಿಲಿಂಡರ್ನ ಘನಫಲ. ಹಾಗಾಗಿ ಸಿಲಿಂಡರ್ ಘನಫಲ ಏನಾಗ್ತದೆ? v = 5r²h ಆಗುತ್ತದೆ. ಸೊ ಇಲ್ಲಿವರೆಗೂ ನಾವು ಸಿಲಿಂಡರ್, ಶಂಕು, ಗೋಳ, ಘನ, ಆಯತಘನಗಳ ಪಾರ್ಶ್ವ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳನ್ನು ಕಂಡುಹಿಡಿಯುವ ಸೂತ್ರಗಳ ಬಗ್ಗೆ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಂಡ್ವಿ. ಜೊತೆಗೆ ಈ ವರ್ಷ ಈ ಸೂತ್ರಗಳ ಮೇಲೆ ಕೇಳಬಹುದಾದಂಥ 1 ಅಂಕದ ಪ್ರಶ್ನೆಗಳನ್ನು ಸಹ ಡಿಸ್ಕಸ್ ಮಾಡಿದ್ವಿ. ಸೊ ಈ ಎಲ್ಲ 1 ಅಂಕದ ಪ್ರಶ್ನೆಗಳನ್ನು ಅಂದರೆ ಈ ವರ್ಷ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ 1 ಅಂಕದ ಪ್ರಶ್ನೆಗಳನ್ನು ನೀವು ಬಿಡಿಸಬೇಕಾದ್ರೆ ನಾನು ಆಗಲೇ ಹೇಳಿದ ಹಾಗೆ ಸಿಲಿಂಡರ್, ಶಂಕು, ಗೋಳ, ಘನ ಮತ್ತು ಆಯತಘನಗಳ ಪಾರ್ಶ್ವ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹಾಗೆ ಘನಫಲಗಳನ್ನು ಕಂಡುಹಿಡಿಯುವ ಸೂತ್ರಗಳ ಬಗ್ಗೆ ನೀವು ತಿಳಿದಿರಲೇಬೇಕಾಗ್ತದೆ.